ಹಾಲೆಲೂಯ. ಬೆಳಗಾಯ್ತು ಪ್ರಿಯರೇ, ಶುಭೋದಯ. ನೀವಿತರ ದೇಶದಲ್ಲಿರುವುದಾದರೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ ಎವರ್ ದ ಟೈಮ್ ಮೇ ಬಿ. ಯಾವುದೇ ಸಮಯವಾಗಿರಲಿ, ಈ ಸೋಷಿಯಲ್ ಮೀಡಿಯಾದ ಮೂಲಕ ಪ್ರಪಂಚದಾದ್ಯಂತ ಇರುವ ನಮ್ಮ ಕನ್ನಡಿಗರಿಗೆ ದೇವರ ವಾಕ್ಯ ಸಾರುವ ಸೌಭಾಗ್ಯ ದೇವರು ನನಗೆ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಮುಖಾಂತರ ಪ್ರತಿ ಉದಯದಲ್ಲಿ ದೇವರ ವಾಕ್ಯದ ಮುಖಾಂತರ ನಿಮ್ಮನ್ನು ಪ್ರೋತ್ಸಾಹಪಡಿಸಬೇಕೆಂದು, ಧೈರ್ಯಪಡಿಸಬೇಕೆಂದು ಎಷ್ಟೋ ಪ್ರಯಾಸದಿಂದ ಪ್ರತಿದಿನ ಈ ರೀತಿ ನಿಮ್ಮೊಂದಿಗೆ ಕನೆಕ್ಟ್ ಆಗಲು ನಾನು ಸಿದ್ಧನಾಗಿದ್ದೇನೆ. ಕನೆಕ್ಟ್ ಆಗುತ್ತಿರುವವರೆಲ್ಲರಿಗಾಗಿ ದೇವರಿಗೆ ಸ್ತುತಿಸುತ್ತೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ಈ ದಿನ ನಮಗೆ ಬೇಕಾಗಿರುವಂತಹ, ನಾವು ಕಲಿಯಬೇಕಾದಂತಹ ಪಾಠಗಳನ್ನು ನಿಮ್ಮ ವಾಕ್ಯದಿಂದ ಎಚ್ಚರಿಕೆಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಎದಕ್ಕಾಗಿ ಬದುಕ್ತಾ ಇದ್ದೀರಿ ಪ್ರಿಯರೇ? ಇದೇನು ಬ್ರದರ್ ಅಂತಹ ಪ್ರಶ್ನೆ ಕೇಳಿದ್ದೀರಿ ಅಂದ್ಕೊಳ್ತೀರಾ? ನಿಜ ಪ್ರಿಯರೇ, ನಾವು ಯಾಕೆ ಬದುಕುತ್ತಿದ್ದೇವೆ ಎಂದಾದರೂ ಹಾಕಿಕೊಂಡಿದ್ದೀರಾ ಈ ಪ್ರಶ್ನೆ? ಅಯ್ಯೋ, ಏನ್ ಮಾಡನ್ನುತ್ತೀರಿ ಅನ್ನುತ್ತಾ ಇದ್ದೀರಾ? ಹುಟ್ಟಿರುವುದರಿಂದ ಬದುಕುತ್ತಿದ್ದೇವೆ ಅನ್ನುತ್ತಿದ್ದೀರಾ? ಇಲ್ಲವೇ ಯಾವುದಾದ್ರೂ ಒಂದು ಗುರಿಯುಳ್ಳವರಾಗಿ, ಒಂದು ಉದ್ದೇಶವುಳ್ಳವರಾಗಿ ಬದುಕುತ್ತಾ ಇದ್ದೀರಾ? ಹೌದು, ಬಹಳಷ್ಟು ಜನರಿಗೆ ದೊಡ್ಡ ಗುರಿ ಇದೆ. ಅದೇನೆಂದರೆ ದೊಡ್ಡ ವ್ಯಕ್ತಿಗಳಾಗಬೇಕು. ಅಂದರೆ ಅರ್ಥವೇನು? ದುಡ್ಡು ಹೆಚ್ಚಾಗಿ ಸಂಪಾದಿಸಬೇಕು. ಕೇಳ್ನೋಡಿ, ಯಾಕಪ್ಪ ನೀನು ಓದುತ್ತಾ ಇದ್ದೀಯೆಂದು? ದೊಡ್ಡ ಇಂಜಿನಿಯರ್ ಆಗಬೇಕೆಂದು ಯಾಕೆ ಬಯಸುತ್ತಿ? ದೊಡ್ಡ ಡಾಕ್ಟರ್ ಆಗಬೇಕೆಂದು ಯಾಕೆ ಬಯಸುತ್ತಿ? ಸಮಾಜಕ್ಕೆ ಸೇವೆ ಮಾಡಲು ಏನಾದರೂ ಅಂದ್ಕೊಳ್ತೀರಾ? ಇಲ್ವೇ ಇಲ್ಲ. ದುಡ್ಡು ಸಂಪಾದಿಸುವುದಕ್ಕಾಗಿ ಒಳ್ಳೆ ಉದ್ಯೋಗ ಸಿಗಬೇಕು, ಹೆಚ್ಚು ಆದಾಯ ಇರುವ ಉದ್ಯೋಗ ಸಿಗಬೇಕು. ವ್ಯಾಪಾರ ಯಾಕೆ ಮಾಡ್ತಾ ಇದ್ದೀರಿ? ಲಾಭಕ್ಕಾಗಿ. ಎಷ್ಟೋ ದಿನ ಉದ್ಯೋಗ ಮಾಡಿ ಕಷ್ಟಪಟ್ಟರೂ ಕೂಡ ನನ್ನ ಆಸ್ತಿ ಹೆಚ್ಚಾಗ್ತಿಲ್ಲ, ಅದಕ್ಕೆ ಈ ವ್ಯಾಪಾರ ಶುರು ಮಾಡಿದ್ದೇನೆ, ನಾನು ಕೋಟ್ಯಾಧೀಶ್ವರನಾಗುತ್ತೇನೆ, ಕೋಟಿಗಳಿಗೆ ರಾಜನಾಗ್ತೇನೆ ಎಂದು ಈ ದಿನ ಎಷ್ಟೋ ಜನ ವ್ಯಾಪಾರದಲ್ಲಿ ರಾತ್ರಿ ಹಗಲು ದುಡಿಯುತ್ತಾರೆ. ವರ್ಕ್ ಮಾಡುವವನಿಗೆ ಕೆಲವೊಂದು ಟೈಮಿಂಗ್ ಇರ್ತವೆ, ಆದರೆ ಈ ವ್ಯಾಪಾರ ಮಾಡುವವರಿಗೆ ಅಬ್ಬೋ, ರಾತ್ರಿ ಹಗಲು ಸಂಪಾದಿಸಿ 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 ದುಡ್ಡು ಕೂಡಿಟ್ಟುಕೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಕೂಡಿಸಿಟ್ಕೊಂಡಿದ್ದಾರಲ್ಲವೇ, ಅಷ್ಟು ಸಾಕಾ ಎಂದು ಕೇಳಿದ್ರೆ ಸಾಕಾಗಲ್ಲ ಅನ್ನುತ್ತಾರೆ. ಇನ್ನೂ 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 ತೃಪ್ತಿಯೇ ಇಲ್ಲದಷ್ಟು ಬೇಕನ್ನುತ್ತಾರೆ. ಬೈಬಲ್ ಹೇಳುತ್ತದೆ, ಹಣದ ಆಸೆ ಎಲ್ಲಾ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ ಎಂದು. ದುಡ್ಡು ಇರೋದು ಒಳ್ಳೆಯದೇ, ಆದರೆ ಹಣದ ಆಸೆ, ಅಪೇಕ್ಷೆ ನೋಡಿರಿ, ಆಸೆ ಬೇರೆ, ಅಪೇಕ್ಷೆ ಬೇರೆ. ಒಂದು ತವಕ, ಒಂದು ರೀತಿಯಲ್ಲಿ ನೋಡಿದ್ರೆ ಅದೇ ಧ್ಯಾಸ. ಬೇರೆ ಯಾವುದು ಕೂಡ ಯೋಚಿಸದೆ ದುಡ್ಡಿಗೋಸ್ಕರವೇ ಬದುಕುವಂಥವರಿದ್ದಾರೆ. ನೀವೇನು ಹಾಗಲ್ವಲ್ಲ? ಎಷ್ಟು ಕಷ್ಟಪಟ್ಟು ದುಡಿದ್ರೂ ಸಹ ದುಡ್ಡೇ ಉಳಿಯುತ್ತಾ ಇಲ್ಲ ಅನ್ನುತ್ತಾ ಇದ್ದೀರಾ? ಯಾಕೆ ದುಡ್ಡು ಉಳಿತಾಯ ಆಗ್ತಾ ಇಲ್ಲ? ಬೇರೆಯವ್ರ ಕೈಯಲ್ಲಿ ಸ್ವಲ್ಪ ಮಟ್ಟಿಗೆ ಆಗ್ತಿದೆಯಲ್ಲವೇ? ಆದ್ದರಿಂದ ಕಂಡದ್ದನ್ನೆಲ್ಲ ತಿನ್ನುತ್ತಲೇ ಇರುತ್ತೇವೆ. ಇನ್ನೂ ಕೆಲವರು ಹೇಳ್ತಾರೆ, ನಮಗೆ ದುಡ್ಡಿನ ಇಲ್ಲ ಎಂದು ಹೇಳುತ್ತಲೇ ದೇವರು ಕೊಟ್ಟ ದುಡ್ಡನ್ನು ವ್ಯರ್ಥ ಮಾಡ್ತಾರೆ. ಇವರು ಇನ್ನೊಂದು ತರಹದ ಮನುಷ್ಯರು. ಎಷ್ಟೇ ದುಡ್ಡು ಬಂದು ಕೈಗೆ ಸೇರಿದ್ರೂ, ಎಷ್ಟೇ ದುಡ್ಡು ದೇವರು ಕೊಟ್ಟರು, ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದ್ರೂ ಕೂಡ ಅದನ್ನು ಬಂಡೆ ಮೇಲೆ ಸುರಿದ ನೀರನ್ನುತ್ತಾರಲ್ಲವೇ, ಹಾಗೆಯೇ ವೇಸ್ಟ್, ವ್ಯರ್ಥವಾಗಿರುವವುಗಳಿಗಾಗಿ ಖರ್ಚು ಮಾಡಿ ಇಲ್ಲ 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 ಅನ್ನುತ್ತಾರೆ. ಎಕ್ಸ್ಟ್ರೀಮ್ ಆಗಿ ಕೆಲವರು ಇರ್ತಾರೆ, ದುಡ್ಡು 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 ಅಂತ ಹೇಳುತ್ತಾ ಹೆಂಡತಿ ಮಕ್ಕಳನ್ನು ಕೂಡ ಲಕ್ಷಿಸದೆ, ಆರೋಗ್ಯ ಕೂಡ ಲಕ್ಷಿಸದೆ ರಾತ್ರಿ ಹಗಲು ಪ್ರಯಾಸ ಪಡುವಂಥವರು ಒಂದು ರೀತಿಯಾಗಿದ್ರೆ, ಬೇರೆ ಯಾರೋ ಸಂಪಾದಿಸಿರುವುದನ್ನು ಕೂತ್ಕೊಂಡು ತಿಂದು ಅದನ್ನು ಇಷ್ಟ ಬಂದ ರೀತಿಯಲ್ಲಿ ವ್ಯರ್ಥ ಮಾಡಿಕೊಳ್ಳುವವರು ಮತ್ತೊಂದು ರೀತಿಯಾಗಿರುವವರು. ಇನ್ನೊಂದು ರೀತಿಯಲ್ಲಿ ನಮಗೆ ದುಡ್ಡಿನ ಮೇಲೆ ಧ್ಯಾಸವೇ ಇಲ್ಲ. ಆ ದುಡ್ಡಿನಿಂದ ಇಷ್ಟಕರವಾದ ಕಾರ್ಯಗಳನ್ನು ಮಾಡುತ್ತಾ, ನೀಚವಾದ ಕಾರ್ಯಗಳನ್ನು ಮಾಡುತ್ತಾ ತಮ್ಮನ್ನು ತಾವು ನಾಶ ಮಾಡಿಕೊಳ್ಳುವವರು ಇದ್ದಾರೆ. ನೀವು ಯಾವ ರೀತಿಯಾಗಿದ್ದೀರೆಂದು ನನಗೆ ಗೊತ್ತಿಲ್ಲ, ಆದರೆ ದುಡ್ಡಿನ ವಿಷಯದಲ್ಲಿ ಬೈಬಲ್ ಎಚ್ಚರಿಸುತ್ತಾ ಹೇಳುತ್ತೆ, ಒಬ್ಬ ನಿಜವಾದ ಕ್ರೈಸ್ತನು ದುಡ್ಡಿನ ವಿಷಯದಲ್ಲಿ ಜಾಗ್ರತೆಯಿಂದಿರ್ತಾನೆಂದು. ಆ ರೀತಿಯಾಗಿ ಹೇಳಬೇಕಾದ್ರೆ ಕೇವಲ ಕ್ರೈಸ್ತನೊಬ್ಬನೇ ಅಲ್ಲ, ಪ್ರತಿ ವ್ಯಕ್ತಿ. ದುಡ್ಡಿನಿಂದ ಕೊಂಡುಕೊಳ್ಳಲಾರದವುಗಳು ಎಷ್ಟೋ ಇವೆ. ದುಡ್ಡಿಗೆ ಯಾಕೆ ಯಾವಾಗಲೂ ಪ್ರಾಧಾನ್ಯತೆ ಕೊಡುತ್ತೀರಿ? ದುಡ್ಡಿಗೋಸ್ಕರ ರಕ್ತ ಸಂಬಂಧವನ್ನೇ ಯಾಕೆ ಕಳೆದುಕೊಳ್ಳುತ್ತೀರಿ? ರಕ್ತ ಸಂಬಂಧ ಅಂದರೆ ಗೊತ್ತಲ್ಲವೇ? ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿ ಒಡ ಹುಟ್ಟಿದ ಅಣ್ಣತಮ್ಮಂದಿರು, ಅಕ್ಕ ತಂಗಿಯಂದಿರು, ಹೆತ್ತ ತಂದೆ ತಾಯಿಗಳು, ನಮ್ಮ ತಂದೆ ತಾಯಿಗಳನ್ನು ಹೆತ್ತಿರುವ ಅಜ್ಜ ಅಜ್ಜಿ, ಅವರನ್ನು ಕೂಡ ನೋಡಿ ಪ್ರಿಯರೇ. ಈ ದುಡ್ಡಿಗೋಸ್ಕರ ಈ ಸಂಬಂಧಿಕರನ್ನೆಲ್ಲ ದೂರ ಮಾಡಿಕೊಂಡು ದುಡ್ಡಿಗೆ ಪ್ರಾಧಾನ್ಯತೆ ಕೊಡೋದಾದರೆ ದುಡ್ಡು ಒಂದು ದಿನ ಹೊರಟು ಹೋಗ್ತದೆ. ದುಡ್ಡು ನಿಮ್ಮೊಂದಿಗಿರಲ್ಲ.
ದುಡ್ಡು ಬೇಕಾದ್ರೆ ಮತ್ತೆ ಸಂಪಾದಿಸಬಹುದು, ಆದರೆ ರಕ್ತ ಸಂಬಂಧಿಕರನ್ನು ಮತ್ತೆ ಪಡೀಲಿಕ್ಕಾಗೋದಿಲ್ವಲ್ಲ? ಎಷ್ಟು ಜನ ಇಲ್ಲ ಪ್ರಿಯರೇ, ದುಡ್ಡಿಗೋಸ್ಕರ ಹೆಂಡತಿಯನ್ನು ಬಿಟ್ಟು ಬಿಡುವಂಥವರು, ದುಡ್ಡಿಗೋಸ್ಕರ ಗಂಡನನ್ನೇ ಬಿಟ್ಟು ಬಿಡುವಂಥವರು, ದುಡ್ಡಿಗೋಸ್ಕರ ತಂದೆ ತಾಯಿಗಳನ್ನು ಕೊಂದಾಕುವಂಥವರು. ನೋಡಿ, ಎಂತಹ ಭಯಂಕರವಾದ ದಿನಮಾನಗಳಲ್ಲಿ ನಾವಿದ್ದೇವೆ. ಈ ಹಣದ ಆಸೆ ಎನ್ನುವಂಥದ್ದು ಭಯಂಕರವಾದದ್ದಾಗಿದೆ. ಎಲ್ಲಾ ತರಹದ ಕೆಟ್ಟತನಕ್ಕೆ ಮೂಲವಾಗಿದೆ. ಅದನ್ನು ಅಪೇಕ್ಷಿಸುವಂಥವರು ಏನಾಗ್ತಾರೆಂದು ಒಮ್ಮೆ ನೋಡೋಣ ಬನ್ನಿ. ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ. ಯಾಕೆಂದರೆ ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ದಟ್ ಈಸ್ ದ ಮೂಲ ಕಾರಣವಾಗಿದೆ ಅಷ್ಟೇ. ಕೆಲವರು ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಾವೇ ತಿವಿಸಿಕೊಳ್ಳುತ್ತಾರೆ. ನೋಡಿ, ಕೊನೆಗೆ ದುಡ್ಡನ್ನು ಆಶಿಸುವಂಥವರು ಬೇರೆ ಯಾರಿಗೋ ಹಾನಿ ಮಾಡ್ತಾರೆ ಅಂದುಕೊಳ್ತೇವೆ. ಆದರೆ ಕೊನೆಗೆ ತಮ್ಮ ವಿಶ್ವಾಸವನ್ನು, ಭಕ್ತಿಯನ್ನು, ಮನಸಾಕ್ಷಿಯನ್ನು, ರಕ್ತ ಸಂಬಂಧಿಕರನ್ನು, ಬಂಧುಗಳನ್ನು, ಸ್ನೇಹಿತರನ್ನು ಎಲ್ಲರನ್ನೂ ಕಳೆದುಕೊಂಡು ದಿಕ್ಕಿಲ್ಲದಂತಹ ಸ್ಥಿತಿಯಲ್ಲಿ ತಮ್ಮನ್ನು ತಾವೇ ತಿಳಿದುಕೊಳ್ಳುವವನಾಗಿ ಇರುತ್ತಾನೆ ಎಂದು ವಾಕ್ಯ ಎಚ್ಚರಿಸುತ್ತದೆ. ದುಡ್ಡು ಬೇಕು, ಆದರೆ ದುಡ್ಡನ್ನು ಪ್ರೀತಿಸಬಾರದು. ದುಡ್ಡು ಒಳ್ಳೆಯದೇ, ಆದರೆ ದುಡ್ಡಿಗೋಸ್ಕರ ಕೆಟ್ಟ ಕೆಲಸ ಮಾಡಬಾರದು. ದುಡ್ಡು ಒಳ್ಳೆ ದಾಸನಾಗಿದೆ, ಅದರಿಂದ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಬೇಕು. ಆದರೆ ಅದೇ ದುಡ್ಡು ಭಯಂಕರನಾದ ಯಜಮಾನ ಆಗಿದೆ. ಆ ದುಡ್ಡಿನ ಆಸೆಗೆ ಒಳಗಾಗುವಾಗ ಆ ಸಂದರ್ಭದಲ್ಲಿ ನಾವು ಆ ದುಡ್ಡಿಗಾಗಿ ತವಕಿಸಿ ನೀಚವಾದ ಕಾರ್ಯಗಳಿಗೆ ಕೈ ಹಾಕ್ತೇವೆ. ಪ್ರಸಂಗಿಯಲ್ಲಿಯೂ ಕೂಡ ನಾವು ಓದಿ ನೋಡೋದಾದರೆ ವಾಕ್ಯ ಹೇಳುತ್ತೆ, ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 10ನೇ ವಚನ. ದ್ರವ್ಯವನ್ನು ಅಪೇಕ್ಷಿಸುವವನು ದ್ರವ್ಯದಿಂದ ತೃಪ್ತಿ ಹೊಂದಲಾರನು. ಅದು ಸ್ವಲ್ಪ ಗಾದೆಯ ರೂಪದಲ್ಲಿದೆ. ಅಂದರೆ ದುಡ್ಡನ್ನು ಅಪೇಕ್ಷಿಸುವವನು ಅದೇ ದುಡ್ಡಿನಿಂದ ತೃಪ್ತಿ ಹೊಂದಲಾರನು. ನಿನಗೆಷ್ಟು ದುಡ್ಡು ಬೇಕು ಕೊಟ್ಟು ಬಿಡ್ತೇನೆ ಅನ್ನುವುದಾದರೆ ಅದನ್ನು ತಗೊಂಡವನು ತೃಪ್ತಿಯಾಗಿರ್ತಾನೋ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕನ್ನುತ್ತಾನೆ. ಒಂದು ವ್ಯಾಪಾರ ಮಾಡಿ ಒಂದು ಉನ್ನತವಾದ ಸ್ಥಾನಕ್ಕೆ ಸೇರಿದ ನಂತರ, ಕೋಟ್ಯಾಂತರ ದುಡ್ಡು ಸಂಪಾದಿಸಿದ ನಂತರ ಇಷ್ಟು ಸಾಕು ಅಂದುಕೊಳ್ತಾನೋ? ಮಲ್ಟಿ ಮಿಲೇನಿಯರ್ ಆಗಬೇಕು, ಕೋಟ್ಯಾಧೀಶ್ವರರಾಗಬೇಕು, ಇನ್ನಷ್ಟು ಹೆಚ್ಚು ಐಶ್ವರ್ಯವಂತರಾಗಬೇಕು ಅಂದುಕೊಳ್ತಾರೆ. ಲೋಕದಲ್ಲಿಯೇ ದೊಡ್ಡ ಐಶ್ವರ್ಯವಂತರಾಗಿ ಮಾರ್ಪಡಬೇಕಂದುಕೊಳ್ತಾರೆ. ಈ ದಿನ ವ್ಯಾಪಾರಸ್ಥರಾಗಿರುವ ಮನುಷ್ಯರನ್ನು ನೋಡಿರಿ. ಅವರಿಗೆ 10 ತಲೆಮಾರು ಕೂತ್ಕೊಂಡು ತಿನ್ನುವಷ್ಟು ಸೊತ್ತಿದ್ರೂ ಕೂಡ ಇನ್ನೂ ಹೆಚ್ಚಾಗಿ ಸಂಪಾದಿಸಬೇಕೆಂಬ ಆಸೆ ಬಿಟ್ರೆ ಬೇರೆ ಧ್ಯಾಸವೇ ಇರಲ್ಲ. ದ್ರವ್ಯವನ್ನಪೇಕ್ಷಿಸುವವನು ದ್ರವ್ಯದಿಂದ ತೃಪ್ತಿ ಹೊಂದಲಾರನು, ಧನ ಸಮೃದ್ಧಿಯನ್ನು ಅಪೇಕ್ಷಿಸುವವನು ಅದರಿಂದ ತೃಪ್ತಿ ಹೊಂದಲಾರನು. ಇದು ಕೂಡ ವ್ಯರ್ಥವೇ. ಆಸ್ತಿ ಹೆಚ್ಚಿದರೆ ಅದನ್ನು ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು. ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಆ ಆಸ್ತಿಯ ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ನೋಡಿ ಪ್ರಿಯರೇ, ನಾವು ಹೆಚ್ಚು ಆಸ್ತಿವಂತರಾಗುವುದಾದರೆ ಅದನ್ನು ಭಕ್ಷಿಸುವವರು, ಅಂದರೆ ಅದನ್ನು ಅನುಭವಿಸಿ ತಿನ್ನುವಂಥವರು ಹೆಚ್ಚಾಗ್ತಾರೆ. ನೋಡಿರಿ, ಕೆಲವೊಂದು ಐಶ್ವರ್ಯವಂತರು ರೋಡ್ ಮೇಲೆ ಸ್ವೇಚ್ಛವಾಗಿ ಹೋಗ್ಲಿಕ್ಕಾಗೋದಿಲ್ವಲ್ಲ, ಅವರಿಗೆ 4 ಜನ ಬಾಡಿಗಾರ್ಡ್ಸ್ ಬೇಕು, ಅವರನ್ನು ಕೂಡ ಮೇಯಿಸಬೇಕು, ಒಂದು 4 ನಾಯಿಗಳನ್ನು ಮೇಯಿಸಬೇಕು. ಅಷ್ಟೇ ಅಲ್ಲ, ಎಷ್ಟೋ ಬಂದೋಬಸ್ತು, ಎಷ್ಟೋ ಸೆಕ್ಯೂರಿಟಿ ಇಟ್ಕೊಳ್ತಾರೆ. ಅದಕ್ಕೋಸ್ಕರ ಖರ್ಚು ಮಾಡಿಕೊಳ್ತಾನೆ ತನ್ನ ದುಡ್ಡನ್ನೆಲ್ಲ. ಅವನಿಗೇನಾದ್ರೂ ಫ್ರೀಡಮ್ ಇದೆಯಾ? ದುಡ್ಡಿಲ್ಲದಿರುವಾಗ ಇದ್ದ ಸ್ವೇಚ್ಛೆ ದುಡ್ಡಿದ್ದಾಗ ನಿಮಗೆ ಇದೆಯಾ ಎಂದು ಕೇಳೋದಾದ್ರೆ ಪ್ರತಿಯೊಬ್ಬರಿಗೆ ಅವರು ಸಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅನುಮಾನ ಪಡ್ತಾ ಇರ್ತಾರೆ, ಪ್ರತಿಯೊಂದಕ್ಕೂ ಭಯಪಡ್ತಾ ಇರ್ತಾರೆ. ನನಗಿಷ್ಟೊಂದಿದೆ ಎಂದು ಕಣ್ಣಿನಿಂದ ನೋಡ್ತೀರೇ ಹೊರತು ಎಷ್ಟು ತಿನ್ನಲಿಕ್ಕಾಗುತ್ತೆ? ದುಡ್ಡುಳ್ಳವನು 10 ಪ್ಲೇಟು, ದುಡ್ಡಿಲ್ಲದವನು 1 ಪ್ಲೇಟ್ ಊಟ ಮಾಡ್ಲಿಕ್ಕಾಗುತ್ತದೋ? ಬಹುಶಃ ಪಂಚಭಕ್ಷ ಪರಮನ್ನ ಇರಬಹುದು, ಆದರೆ ಹೊಟ್ಟೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ತಿನ್ನಬೇಕು. ಬಫೆಟ್ ಸಿಸ್ಟಮ್ ಅನ್ನು ಇಟ್ಟಾಗ ಯಾಕೆ ಅಷ್ಟು ಸ್ವೇಚ್ಛವಾಗಿ ಅವರಿಡ್ತಾರೆ? ಎಷ್ಟೇ ತಿಂದ್ರೂ ಸಹ, ಎಷ್ಟೇ ವೆರೈಟೀಸ್ ತಿಂದ್ರೂ ಕೂಡ ಒಬ್ಬ ಮನುಷ್ಯ ತಿನ್ನೋದು ಮಾತ್ರ ಇಷ್ಟೇ. ಅದಕ್ಕೋಸ್ಕರ ಆತುರ ಪಡ್ತಾರೆ. ಗೇಯಣಾಳತೆಯ ಹೊಟ್ಟೆಗೋಸ್ಕರ ನಾನಾ ತೊಂದರೆಗಳಿಗೆ ಒಳಗಾಗುವವರು, ಅದನ್ನು ತುಂಬಿಸಿಕೊಂಡು ತೃಪ್ತಿಯಿಲ್ಲದೆ ಇನ್ನೂ ಏನಾದರೂ ಸಂಪಾದಿಸಿಕೊಂಡು ಇಟ್ಕೊಳ್ಳೋಣ ಎನ್ನುವಂಥವರು, ಶಾಶ್ವತವಾದ ಒಂದು ಜೀವಿತ ಇದೆ ಎಂದು ಮರೆತಿರುವ ಹೊಟ್ಟೆಬಾಕರು, ಕುಡುಕರು, ದರಿದ್ರರಾಗುವರು ಎಂದು ದೇವರಿಗೆ ಕೊಡಬೇಕಾದ ಸ್ಥಾನವನ್ನು ತಿಂಡಿಗೆ ಕೊಟ್ಟು ಅವರ ಹೊಟ್ಟೆಯೇ ಅವರ ದೇವರು, ಅವರ ದುಡ್ಡೇ ಅವರ ದೇವತೆ ಎನ್ನುವಂತೆ ಈ ದಿನ ಮನುಷ್ಯರಿದ್ದಾರಲ್ಲವೇ? ಅದಕ್ಕೆ ದೇವರ ವಾಕ್ಯ ಎಚ್ಚರಿಸುತ್ತದೆ.
ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಹಾಯಾಗಿ ನಿದ್ರಿಸುವನು. ಆದರೆ ಐಶ್ವರ್ಯವಂತನ ಧನ ಸಮೃದ್ಧಿಯಿಂದಲೇ ಅವನಿಗೆ ನಿದ್ರೆ ಬರಗೊಡಿಸುವುದಿಲ್ಲ. ನೋಡಿ ಪ್ರಿಯರೇ, ಏನು ಪ್ರಯೋಜನ? ಎಷ್ಟೇ ದುಡ್ಡಿದ್ರೂ ಕೂಡ ಅವನು ಸತ್ತಾಗ 10 ಪೈಸಾ ಕೂಡ ತನ್ನೊಂದಿಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ವಲ್ಲ. 15ನೇ ವಚನ, ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆಯೇ ಅವನು ಇಲ್ಲದವನಾಗಿ ಗತಿಸಿ ಹೋಗುವನು, ಬರಿಗೈಯಾಗಿ ತಿರುಗಿ ಹೋಗುವನು. ಅವನು ಪ್ರಯಾಸಪಟ್ಟದ್ದಕ್ಕೆಲ್ಲ ತನ್ನ ಕೈಯಲ್ಲಿ ಏನೂ ತೆಗೆದುಕೊಂಡು ಹೋಗಲಾರನು. ಅವನು ಬಂದಂತೆಯೇ ಗತಿಸಿ ಹೋಗುವನು. ಗಾಳಿಗಾಗಿ ಪಟ್ಟ ಪ್ರಯಾಸದಿಂದ ಅವನಿಗೆ ಲಾಭವೇನು? ಏನ್ ಲಾಭ ನೋಡಿ. ಎಷ್ಟೋ ಜನ ಈ ದಿನ ದುಡ್ಡನ್ನೇ ಧ್ಯಾಸವನ್ನಾಗಿಟ್ಕೊಂಡು ತಮ್ಮ ಜೀವಿತವನ್ನು ಮುಂದುವರಿಸುತ್ತಿದ್ದಾರೆ. ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಾ ದೇವರನ್ನು ನಂಬಿದ್ದೇವೆ ಎಂದು ಹೇಳುವವರಲ್ಲಿಯೂ ಕೂಡ ಈ ಲಕ್ಷಣ ಕಾಣುತ್ತೇವೆ. ದುಡ್ಡಿಗೋಸ್ಕರವೇ ಉದ್ಯೋಗ, ದುಡ್ಡಿಗೋಸ್ಕರವೇ ವ್ಯಾಪಾರ, ದುಡ್ಡಿಗೋಸ್ಕರವೇ ದೇವರ ಸೇವೆ, ದುಡ್ಡಿಗೋಸ್ಕರವೇ ಏನ್ ಮಾಡಿದ್ರೂ ಮಾಡ್ತಾರೆ, ನನಗೇನು ಇದರಿಂದ ಲಾಭ, ನನಗೆಷ್ಟು ಕೊಡ್ತೀರಿ ಎಂಬ ಮಾತುಗಳು ನಾವು ಆಯಾ ಸಮಯದಲ್ಲಿ ಕೇಳ್ತೇವಲ್ಲವೇ. ಯೇಸು ನಮಗೆ ಕಲಿಸಿರುವ ಪಾಠವೇನೆಂದರೆ, ಕೊಡಿರಿ ನಿಮಗೆ ಕೊಡಲಾಗುವುದು. ಐಶ್ವರ್ಯವಂತರು ಕೊಡೋದಿಲ್ಲ, ಜಿಪುಣರಾಗಿರುತ್ತಾರೆ, ಬಡವರೇ ಕೊಡುತ್ತಾರೆಂದು ಪೌಲನು ಹೇಳಿದ ಪ್ರಕಾರ ಒಬ್ಬ ಬಡವನಿಗೆ ಮತ್ತೊಬ್ಬ ಬಡವನ ಹಸಿವೆ ಹೇಗಿರುತ್ತೆ ಎಂದು ಗೊತ್ತಿರೋದ್ರಿಂದ ತನಗಿರುವುದರಲ್ಲಿ ಸ್ವಲ್ಪವಾದರೂ ಕೊಡ್ತಾನೆ. ಬೈಬಲಲ್ಲಿ ನೋಡ್ತೇವೆ, ಐಶ್ವರ್ಯವಂತನ ಮನೆ ಮುಂದೆ ಲಾಜರನಿದ್ದ. ಐಶ್ವರ್ಯವಂತನಿಗೆ ಸಾಕಷ್ಟು ಆಹಾರ, ದುಡ್ಡಿದೆ. ಆದರೆ ಆ ಐಶ್ವರ್ಯವಂತನು ಇನ್ನು ಉಳಿದಿರುವ ರೊಟ್ಟಿ ತುಂಡುಗಳನ್ನು ತಿಪ್ಪೆಯೊಳಗೆ ಎಸೆದಾಗ ಅದನ್ನೇ ತಿಂದು ಆ ಲಾಜರನು ಅಲ್ಲಿಯೇ ಬಿದ್ದಿದ್ದ. ಕಾರಣ, ಆ ಐಶ್ವರ್ಯವಂತನು ಹೇಗಾದರೂ ಮಾಡಿ ದೇವರನ್ನು ತಿಳ್ಕೊಳ್ಳಬೇಕು ಎಂದು ಆಶಿಸಿದ. ಆದರೆ ಲಾಜರನಿಗೆ ನುಡಿದ ಕೂಡಲೇ ನೀನು ದರಿದ್ರನು ಎಂದು ಹೇಳಿ ಹೋಗ್ತಿದ್ದ. ಈ ದಿನ ಭಿಕ್ಷೆ ಬೇಡುವವರನ್ನು ನೋಡಿ, ಒಂದು ಮನೆಯವರು ಕೊಡದಿದ್ದರೆ ಮತ್ತೊಂದು ಮನೆಗೆ ಅವರು ಹೋಗ್ತಾರೆ. ಅಡಿಗೆ ಮಾಡಿದವರಿಗೆ ಒಂದೇ ಕರಿ, ಭಿಕ್ಷೆ ಬೇಡುವವರಿಗೆ 10 ಕರಿ ಸಿಗ್ತವೆ. ಆದರೆ ಲಾಜರನು ಅಲ್ಲಿಯೇ ಯಾಕೆ ಬಿದ್ದಿದ್ದನು ಗೊತ್ತಾ? ಅಯ್ಯ, ನಿನಗಿಷ್ಟೊಂದು ಐಶ್ವರ್ಯವಿದೆ, ಆದರೆ ಮರಣ ಹೊಂದಿದ ನಂತರ ಮತ್ತೊಂದು ಜೀವಿತವಿದೆ. ನನಗೆ ಈ ಲೋಕದಲ್ಲಿ ಏನೂ ಇಲ್ಲದಿದ್ದರೂ ಕೂಡ ನಾನು ಈ ಲೋಕದಲ್ಲಿ ರಕ್ಷಣೆ ಹೊಂದಿದ್ದೇನೆ. ನಾನು ಮರಣ ಹೊಂದಿದ ನಂತರ ನಾನು ಜೀವಿಸುವ ಜೀವಿತದ ಕುರಿತಾಗಿ ಅವಗಾಹನ ಇದೆ. ಮಣ್ಣಾಗಿರುವುದು ಕೊನೆಗೆ ಮಣ್ಣಿಗೆ ಸೇರಿದರೂ ಸಹ ನನ್ನ ಆತ್ಮ ಮಾತ್ರ ದೇವರ ಬಳಿಗೆ ಹೋಗುತ್ತದೆ ಎಂಬ ನಂಬಿಕೆಯುಳ್ಳವನಾಗಿದ್ದೇನೆ ಅನ್ನುತ್ತಾನೆ. ಲೋಕದಲ್ಲಿ ಎಷ್ಟೇ ಇದ್ರೂ ಸಹ ಆತ್ಮ ರಕ್ಷಣೆ ಇಲ್ಲದವನು ಮರಣ ಹೊಂದಿದಾಗ ಭಯಂಕರವಾದ ಅಗ್ನಿ ಗಂಧಕಗಳು ಉರಿಯುವ ಕೆರೆಯೊಳಗೆ ಬಿದ್ದು ರಾತ್ರಿ ಹಗಲು ನರಳಾಡಬೇಕಾಗುತ್ತೆ. ದುಡ್ಡಿನಿಂದ ಪರಲೋಕ ಏನಾದರೂ ಕೊಂಡುಕೊಳ್ಳಬಹುದಾಗಿದ್ರೆ ಐಶ್ವರ್ಯವಂತರು ಕೂಡ ಅಲ್ಲೇ ಇರ್ತಾ ಇದ್ರು. ಉಗ್ರತೆಯ ದಿನದಲ್ಲಿ ಆಸ್ತಿ ನಮ್ಮ ಆಧಾರಕ್ಕೆ ಬರಲ್ಲ. ಈ ಲೋಕದ ನ್ಯಾಯಾಧಿಪತಿಗಳಿಗೆ ದುಡ್ಡು ಕೊಟ್ಟು ನ್ಯಾಯವನ್ನು ಬದಲಾಯಿಸಿಕೊಳ್ಳಬಹುದೇನೋ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯಾಧೀಶನಾಗಿ ಬರಲಿಕ್ಕಿರುವಾಗ ನಾವು ದುಡ್ಡಿನಿಂದಾಗಲಿ, ಮುಖಸ್ತುತಿಯಿಂದಾಗಲಿ, ತಪ್ಪು ಸಾಕ್ಷಿಗಳಿಂದಾಗಲಿ ತಪ್ಪಿಸಿಕೊಳ್ಳಲಿಕ್ಕಾಗಲ್ಲ. ಆತನ ಮುಂದೆ ನಿಂತುಕೊಳ್ಳುವಾಗ ಸಾಕ್ಷಿಗಳು ಬೇಕಾಗೋದಿಲ್ಲ. ನಮ್ಮ ನಡತೆಯನ್ನು, ನಮ್ಮ ಪ್ರವರ್ತನೆಯನ್ನು ನಮ್ಮನ್ನು ಅರಿತಂತಹ ದೇವರು ನಿಮಗೆ ಕೊಟ್ಟ ಜೀವಿತದಲ್ಲಿ ನೀವು ಆ ಜೀವಿತವನ್ನು ಹೇಗೆ ಕಳೆದಿದ್ದೀರಿ, ಏನನ್ನು ಸಂಪಾದಿಸಿದ್ದೀರಿ, ಏನನ್ನು ಸಾಧಿಸಿದ್ದೀರಿ ಎಂದು, ನಿಮ್ಗೆ ಎಷ್ಟೇ ಕೊಟ್ಟರು ಅದರಿಂದ ದೇವರಿಗೆ ಎಷ್ಟು ಮಹಿಮೆ ಪಡಿಸಿದ್ದೀರಿ ಎನ್ನುವಂಥದ್ದು ಪ್ರಶ್ನಾರ್ಥಕವಾಗಿಯೇ ಉಳ್ಕೊಳ್ಳುತ್ತೆ. ಯಾರೊಬ್ಬರು ದೇವರನ್ನು ಹಣವನ್ನು ಒಟ್ಟಿಗೆ ಸೇವಿಸಲಾರರು. ಇಬ್ಬರು ಯಜಮಾನರನ್ನು ಸಂತೋಷಪಡಿಸಲಿಕ್ಕಾಗೋದಿಲ್ಲ. ದೇವರನ್ನು ಸಂತೋಷಪಡಿಸುವವನು ಹಣವನ್ನು ಕಾಲು ಕೆಳಗಿಟ್ಕೊಳ್ಳುತ್ತಾನೆ. ದೇವರನ್ನು ಬಿಟ್ಟು ದುಡ್ಡನ್ನೇ ಪೂಜಿಸುವವನು ದುಡ್ಡನ್ನು ತಲೆ ಮೇಲಿಟ್ಟುಕೊಂಡು ಕೊನೆಗೆ ತನ್ನ ನಾಶನವನ್ನು ತಾನೇ ಕೋರಿಕೊಳ್ಳುತ್ತಾನೆ. ದುಡ್ಡಿರೋದು ತಪ್ಪಲ್ಲ. ಬೈಬಲ್ನಲ್ಲಿ ಅಬ್ರಹಾಮನು ಐಶ್ವರ್ಯವಂತನಾಗಿದ್ದ. ಆದರೆ ಅವನ ಗುರಿ ದೇವರು ಯಾವುದಕ್ಕೆ ಶಿಲ್ಪಿಯೂ ನಿರ್ಮಾಣಿಕನೂ ಆಗಿದ್ದಾನೋ ಆ ಪಟ್ಟಣದ ಮೇಲೆ ಗುರಿ ಇಟ್ಟಿದ್ದ. ಯೋಬನು ಬಹಳ ಐಶ್ವರ್ಯವಂತನಾಗಿದ್ದ. ಆದರೆ ಆ ಹಣ ಕೊಟ್ಟಂತಹ ದೇವರ ಮೇಲೆ ನಂಬಿಕೆಯುಳ್ಳವನಾಗಿದ್ದ. ಆ ಆಸ್ತಿಯೆಲ್ಲ ದೇವರಿಂದ ಬಂದಿತೆಂದು ನಂಬಿದನೇ ಹೊರತು ದುಡ್ಡಿದ್ದಾಗ ದೇವರನ್ನು ಒಂದು ರೀತಿ ಸೇವಿಸಿ ದುಡ್ಡಿಲ್ಲದಿರುವಾಗ ಮತ್ತೊಂದು ರೀತಿಯಾಗಿ ದೇವರೊಂದಿಗೆ ಪ್ರವರ್ತಿಸುವವನಾಗಿರಲಿಲ್ಲ. ಯೋಬನು ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡ.
ಅದಕ್ಕೆ ದೇವರಲ್ಲಿ ನಂಬಿಕೆ ಇಡೀರಿ. ನಿಮ್ಮ ಪ್ರತಿಯೊಂದು ಅವಶ್ಯಕತೆಯನ್ನು ಆತನು ತೀರಿಸಲು ಸಿದ್ಧನಾಗಿದ್ದಾನೆ. ಕಷ್ಟಪಡೋಣ, ಕೆಲಸ ಮಾಡೋಣ, ನ್ಯಾಯವಾಗಿ ಸಂಪಾದಿಸೋಣ. ನಮ್ಮ ಕಷ್ಟಾರ್ಜಿತವನ್ನು ಆಶೀರ್ವದಿಸುತ್ತೇನೆ ಅಂದಿದ್ದಾರೆ ದೇವರು. ಬಡ್ಡಿಗಳ ಮೂಲಕ, ಲಂಚಗಳ ಮೂಲಕ, ಕಳ್ಳತನಗಳ ಮೂಲಕ, ಮೋಸಗಳ ಮೂಲಕ, ದುರ್ವ್ಯಾಪಾರಗಳ ಮೂಲಕ ಇವು ಎಷ್ಟೇ ದುಡ್ಡು ಸಮಕೂಡಿಸಿದರೂ ಸಹ ಅದೆಲ್ಲವೂ ಸಂಕಟವಾಗಿಯೇ ನುಮುಗುಳುಕೊಳ್ಳುತ್ತೆ ಹೊರತು ನಿಜವಾದ ತೃಪ್ತಿಯನ್ನು, ಸಮಾಧಾನವನ್ನು ಕೊಡೋದಿಲ್ಲ. ಅದಕ್ಕಾಗಿಯೇ ದೇವರನ್ನೇ ಪ್ರೀತಿಸೋಣ, ಲೋಕವನ್ನು ತ್ಯಜಿಸೋಣ, ದುಡ್ಡನ್ನು ಉಪಯೋಗಿಸೋಣ. ಅನ್ಯಾಯದ ದುಡ್ಡಿನ ವಿಷಯದಲ್ಲಿಯೇ ನಾವು ನಂಬಿಗಸ್ತರಾಗಿಲ್ಲದಿರೋದಾದರೆ ನ್ಯಾಯವಾದದ್ದು ನಮ್ಗೆ ಯಾರು ಕೊಡ್ತಾರೆ ಹೇಳಿ? ಅದಕ್ಕೆ ಅಲ್ಪವಾದದರಲ್ಲಿ ನಂಬಿಗಸ್ತನಾಗಿರುವವನಿಗೆ ಅಪಾರವಾದದ್ದನ್ನು ಕೊಡ್ತಾರೆ. ನಮಗೆ ಅಗತ್ಯವಿರುವುದೆಲ್ಲ ಕೊಡುವಂತಹ ಕರ್ತನಲ್ಲಿ ನಂಬಿಕೆ ಇಡೋಣ. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಬಾಧೆ ಪಡದೆ, ದುಡ್ಡಿಗೋಸ್ಕರವೇ ನಿಮ್ಮ ಧ್ಯಾಸ, ಆಸೆ, ಆಲೋಚನೆ, ಧ್ಯಾನವಾಗಿಟ್ಕೊಳ್ಳದೆ ದೇವರಲ್ಲಿ ನಿರೀಕ್ಷೆ ಇಡೀರಿ. ನನ್ನ ನೀತಿಯನ್ನು, ನನ್ನ ರಾಜ್ಯವನ್ನು ಮೊದಲು ಹುಡುಕಿರಿ, ಆಗ ಎಲ್ಲವನ್ನೂ ಕೊಡ್ತೇನೆಂದು ಹೇಳಿದ ಯೇಸು ನಮಗೆ ಇಹ ಸಂಬಂಧವಾದ ಪ್ರತಿ ಅವಶ್ಯಕತೆಯನ್ನು ಕೂಡ ತೀರಿಸುವ ಆತನಾಗಿದ್ದಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಲೋಕದ ವಿಧಾನವನ್ನು ನೋಡಿ ಅದನ್ನು ನಾವು ಹಿಂಬಾಲಿಸಲಾರದೆ ನಿಮ್ಮನ್ನೇ ದೃಷ್ಟಿಸಿ ಮುಂದಕ್ಕೆ ಸಾಗುವಂತೆ ನಮಗೆ ಸಹಾಯ ಮಾಡಿರಿ. ಆಕಾಶ ಪಕ್ಷಿಗಳನ್ನು ಪೋಷಿಸುವ ದೇವರು, ಅಡವಿಯ ಹೂಗಳನ್ನು ಅಲಂಕರಿಸುವ ದೇವರು ನಮ್ಮ ಅಗತ್ಯತೆಯನ್ನೆಲ್ಲ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ಕೊಡುತ್ತಾರೆ ಎಂದು ನಂಬುವಂತೆ, ನಿಮಗೆ ಸಾಕ್ಷಿಗಳಾಗಿ ಜೀವಿಸುವಂತೆ, ನಿಮಗೇ ಮೊದಲನೇ ಸ್ಥಾನ ಕೊಡುವಂತೆ, ನಮ್ಮ ವೃತ್ತಿಯಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ವ್ಯಾಪಾರದಲ್ಲಿ, ನಮ್ಮ ಉದ್ಯೋಗದಲ್ಲಿ ನಾವು ನಂಬಿಗಸ್ತರಾಗಿದ್ದುಕೊಂಡು ನಮ್ಮ ಕಷ್ಟಾರ್ಜಿತ ಅನುಭವಿಸುವ ಹಾಗೆ ನಿಮ್ಮಿಂದ ಆಶೀರ್ವದಿಸಲ್ಪಡುವಂತೆ, ದುಡ್ಡಿಗಿಂತಲೂ ದೇವರನ್ನೇ ಹೆಚ್ಚಾಗಿ ಪ್ರೀತಿಸಿ, ಲೋಕದಲ್ಲಿ ದುಡ್ಡಿಗೆ ಪ್ರಾಧಾನ್ಯತೆ ಕೊಡದೆ ಪ್ರೀತಿಗೂ ಬಾಂಧವ್ಯಕ್ಕೂ ದೇವರಿಗೂ ಪ್ರಾಮುಖ್ಯತೆ ಕೊಡುವವರಾಗಿರುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ 8939731313 ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಕಳಿಸಿಕೊಡುವವರಾಗಿರಿ. ನಾವು ಅವುಗಳನ್ನೆಲ್ಲ ಪರಿಶೀಲಿಸಿ ನಿಮ್ಮ ಪಕ್ಷದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಮ್ಮ ಹತ್ರ ದುಡ್ಡೇನಿಲ್ಲ ಬ್ರದರ್, ನಮಗೆ ಬಹಳಷ್ಟು ಸಾಲ ಇದೆ, ಲಕ್ಷಗಟ್ಟಲೆ ಸಾಲದಲ್ಲಿದ್ದೇವೆ ಎಂದು ಹೇಳ್ತಾ ಇದ್ದೀರೇನೋ? ಅದಕ್ಕಾಗಿಯೇ ನೀವು ದುಡ್ಡನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೆಂದು ನೀವು ತಿಳಿದುಕೊಳ್ಳಲಾರದಕ್ಕಾಗಿಯೇ ನೀವು ಸಾಲದಲ್ಲಿದ್ದೀರಿ. ಇಲ್ಲವೇ ಹೆಚ್ಚು ದುಡ್ಡನ್ನು ಆಶಿಸಿ ಚಿಕ್ಕಿನೊಳಗೆ ಸಿಕ್ಕಾಕೊಂಡು ಸಮಸ್ಯೆಯಲ್ಲಿದ್ದಿರುತ್ತೀರಿ. ಅದಕ್ಕೆ ಈ ದಿನ ದೇವರು ನಿಮ್ಮೊಂದಿಗೆ ಮಾತಾಡಿರೋದಾದ್ರೆ ನಿಮಗಿರುವುದರಲ್ಲಿ ಸಂತೃಪ್ತರಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತೇವೆ, ನೀವು ಕೂಡ ನಮಗೋಸ್ಕರ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.